ಅಯ್ಯೋ ನನ್ನ ಹಣೆ ಬರಹನೇ ಸರಿ ಇಲ್ಲ, ಏನಪ್ಪ ಇದು, ನಾನು ಯಾವಾಗ್ಲೂ ಮಾಡಿದ ಕರ್ಮಕ್ಕೆ ಈಗ ಫಲಾನ ಅನುಭವಿಸ್ತಾ ಇದ್ದೀನ, ಅಥವಾ ನನ್ನ ಪೂರ್ವಜರು ಮಾಡಿದ ಕರ್ಮಕ್ಕೆ ನನ್ಗೆ ಪಾಪ ಸಿಗ್ತಾ ಇದೆಯಾ, ನಾನು ಈ ರೀತಿ ಪ್ರಾಬ್ಲಮ್ಸ್ ಅಲ್ಲಿ ಸಿಕ್ಕಾಕೊಂಡಿದ್ದೀನ ಅಂತ ಹೇಳಿ ಸಾಕಷ್ಟು ಜನ ಯೋಚನೆ ಮಾಡ್ತಾ ಇದ್ರೆ ಇದೆಲ್ಲದರಿಂದ ಆಚೆ ಬರೋದಕ್ಕೆ ನೀವು ಹೋಗ್ಬೇಕಾಗಿರುವಂತ ದೇವಸ್ಥಾನ ಸೋಮನಾಥನ ದೇವಸ್ಥಾನ. ಸೋಮನಾಥನ ದೇವಸ್ಥಾನ ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಹಾಗೇನೆ ಪ್ರತಿಯೊಂದು ಜ್ಯೋತಿರ್ಲಿಂಗದ ದೇವಸ್ಥಾನ ನೀವು ವಿಸಿಟ್ ಮಾಡಿದಾಗ ಒಂದೊಂದು ರೀತಿಯಾದಂತ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬಹುದು. ಎರಡನೇ ಜ್ಯೋತಿರ್ಲಿಂಗ ಮಲ್ಲಿಕಾರ್ಜುನ ದೇವಸ್ಥಾನ. ನಿಮ್ಮ ಮನೆಯಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆಯಾ, ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾ ಇದೆಯಾ, ಅತ್ತೆ ಸೊಸೆ ನಡುವೆ ಅಥವಾ ಫ್ಯಾಮಿಲಿನಲ್ಲಿ ಸಿಕ್ಕಾಪಟ್ಟೆ ಕಿತ್ತಾಟ ಆಗ್ತಾ ಇದೆ, ಫ್ಯಾಮಿಲಿ ಪ್ರಾಪರ್ಟಿ ಕೂಡ ಡಿಸ್ಪ್ಯೂಟ್ ಹೋಗ್ತಾ ಇದೆ ಅಂದ್ರೆ ನೀವು ಹೋಗ್ಬೇಕಾಗಿರುವಂತ ಜ್ಯೋತಿರ್ಲಿಂಗದ ದೇವಸ್ಥಾನ ಮಲ್ಲಿಕಾರ್ಜುನನ ದೇವಸ್ಥಾನ. ಮೂರನೆಯದು ಮಹಾಕಾಳೇಶ್ವರನ ದೇವಸ್ಥಾನ. ಇನ್ ಕೇಸ್ ನಿಮ್ಗೆ ಯಾರೋ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ, ಊಟದಲ್ಲಿ ಮದ್ದು ಹಾಕಿದ್ದಾರೆ, ಅಥವಾ ಏನೋ ಕೆಲಸಗಳು ಆಗ್ತಾ ಇಲ್ಲ, ನನಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಆದ್ರೆ ಡಾಕ್ಟರ್ ಹತ್ರ ಹೋದ್ರೆ ಮೆಡಿಕಲ್ ರೆಕಾರ್ಡ್ಸ್ ಎಲ್ಲ ಕ್ಲಿಯರ್ ಇದೆ, ಆದ್ರೂ ನನಗೆ ಲೈಫಲ್ಲಿ ಏನು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ, ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ಗೊತ್ತಿಲ್ಲದೆ ಆಗ್ತಾ ಇರುವಂತ ಪ್ರಾಬ್ಲಮ್ಸ್ಗೆ ನೀವು ಹೋಗಿ ವಿಸಿಟ್ ಮಾಡಬೇಕಾಗಿರುವಂತ ಜ್ಯೋತಿರ್ಲಿಂಗದ ದೇವಸ್ಥಾನ ಮಹಾಕಾಲೇಶ್ವರನ ದೇವಸ್ಥಾನ. ಇನ್ನು ನಾಲ್ಕನೆಯದು ಓಂಕಾರೇಶ್ವರನ ದೇವಸ್ಥಾನ. ಇನ್ ಕೇಸ್ ನೀವೇನಾದ್ರೂ ಬಿಸ್ನೆಸ್ ಮಾಡಬೇಕು ಹೊಸದಾಗಿ, ಅಥವಾ ಲೈಫಲ್ಲಿ ಏನೋ ಹೊಸದಾಗಿ ಮಾಡಬೇಕು, ಯಾವುದು ಸ್ಟಾರ್ಟ್ ಮಾಡೋಕೆ ಆಗ್ತಾ ಇಲ್ಲ, ಸ್ಟಾರ್ಟಿಂಗ್ ಅಲ್ಲೇ ತುಂಬಾ ಬ್ಲಾಕೇಜಸ್ ಬರ್ತಾ ಇದೆ, ನನ್ನ ಜೀವನವನ್ನ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂದ್ರೂ ಕೂಡ ನೀವು ಹೋಗ್ಬೇಕಾಗಿರೋದು ಓಂಕಾರೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನ. ಯಾಕೆಂದ್ರೆ ಹೆಸರಲ್ಲೇ ಓಂ ಅಂತ ಇರ್ಬೇಕಾದ್ರೆ ಪ್ರತಿಯೊಂದು ಹೊಸತನದ ಪ್ರಾರಂಭವೂ ಕೂಡ ಓಂಕಾರದಿಂದಲೇ ಆಗುವಂತದ್ದು. ಐದನೆಯದು ಕೇದಾರನಾಥನ ದೇವಸ್ಥಾನ. ನೀವು ಮಾಡಿರೋಂತ ಪಾಪಗಳಿಗೆ ಪ್ರಾಯಶ್ಚಿತ್ತ ಆಗ್ಬೇಕು, ನೀವು ಗೊತ್ತಿದ್ದೋ ಗೊತ್ತಿಲ್ದೇನೇನು ಭ್ರಾತೃ ಹತ್ಯೆ ಮಾಡಿದ್ರೆ, ಅಥವಾ ನಿಮ್ಮ ಸಂಬಂಧಿಕರಲ್ಲೇ ಯಾರಿಗಾದ್ರೂ ತೊಂದರೆಗಳನ್ನ ಕೊಟ್ಟಿದ್ರೆ, ಅದೆಲ್ಲದ್ರಿಂದ ನಿಮ್ಗೆ ಪ್ರಾಯಶ್ಚಿತ್ತ ಆಗ್ಬೇಕು ಅಂದ್ರೆ ನೀವು ಕೂಡ ಪಾಂಡವರಂತೆ ಹೋಗಬೇಕಾದದ್ದು ಕೇದಾರನಾಥನ ದರ್ಶನಕ್ಕೆ. ಆರನೆಯದು ಭೀಮಾಶಂಕರ. ನಿಮ್ಗೆ ಶತ್ರು ಬಾಧೆ ಅಂತ ಅನ್ನಿಸ್ತಾ ಇದ್ರೆ, ಯಾರೋ ನನ್ಗೇನೋ ಮಾಡಿಸ್ತಾ ಇದ್ದಾರೆ, ತುಂಬಾನೇ ಶತ್ರು ಕಾಟ, ಅದರಲ್ಲೂ ಹಿತಶತ್ರುಗಳ ಕಾಟ ಜಾಸ್ತಿ ಇದ್ರೆ ಅದನ್ನ ಕಮ್ಮಿ ಮಾಡ್ಕೊಳ್ಳಕ್ಕೆ ಹೋಗ್ಬೇಕಾಗಿರೋದು ಭೀಮಾಶಂಕರ ಜ್ಯೋತಿರ್ಲಿಂಗಕ್ಕೆ. ಇನ್ನು ಈ ಜೀವನ ಎಲ್ಲ ಸಾಕು, ಈ ಕರ್ಮಗಳನ್ನೆಲ್ಲ ಕಳ್ಕೊಂಡು ನಾನು ಮೋಕ್ಷವನ್ನ ಹೊಂದಬೇಕು ಅನ್ನೋರು ವಿಸಿಟ್ ಮಾಡ್ಬೇಕಾಗಿರೋದು ಕಾಶಿ ವಿಶ್ವನಾಥನ ಕ್ಷೇತ್ರ. ಯಾರ್ಯಾರಿಗೆ ಪಿತೃದೋಷ ಇದೆ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಜೊತೆಗೆ ಮಕ್ಕಳಾಗೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ, ಅವರೆಲ್ಲರೂ ಹೋಗ್ಬೇಕಾಗಿರೋದು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗಕ್ಕೆ. ಇನ್ನು ಡಾಕ್ಟರ್ ಶಿವ ಅಂತಾನೆ ಫೇಮಸ್ ಆಗಿರುವಂತ ವೈದ್ಯನಾಥೇಶ್ವರನ ಬಳಿ ನಿಮ್ಮ ಯಾವುದೇ ಹೆಲ್ತ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಕು ಕೂಡ ನೀವು ಹೋಗ್ಬೋದು. ಇನ್ನು ನಾಗದೋಷ ಅಥವಾ ಸರ್ಪದೋಷಗಳಿಂದ ನೀವು ಒದ್ದಾಡ್ತಾ ಇದ್ರೆ ನಾಗೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮ್ಮ ಪಾಪ ವಿಮೋಚನೆಗಳನ್ನ ಮಾಡ್ಕೋಬಹುದು. ಏನೋ ಒಂದು ಕೆಲಸ ಮಾಡಕ್ ಹೋಗ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಅಡಚಣೆ ಆಗ್ತಾ ಇದೆ, ಅಂಡ್ ಅದ್ರಲ್ಲೂ ಕೂಡ ಯಾರೋ ಒಬ್ರು ತುಂಬಾನೇ ಸ್ಟ್ರಾಂಗ್ ಆಗಿರೋರು ನಿಮ್ಗೆ ಆಪೋಸಿಟ್ ಆಗಿ ನಿಂತಿದ್ದಾರೆ, ಅದರಲ್ಲೂ ಕೂಡ ಬಿಸ್ನೆಸ್ ಗಳಲ್ಲಿ ನಿಮ್ಗೆ ಅಪೋನೆಂಟ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ನೀವು ಕೂಡ ಅವ್ರಿಗಿಂತ ಸ್ಟ್ರಾಂಗ್ ಆಗಿ ಬೆಳಿಬೇಕು, ಅಂಡ್ ಆಫೀಸ್ ಅಲ್ಲಿ ನಾನು ಎಷ್ಟು ದಿನ ಸ್ಟಾಫ್ ಆಗಿ ಕೆಲಸ ಮಾಡ್ಲಿ, ನಾನ್ ಕೂಡ ಬಾಸ್ ಆಗ್ಬೇಕು, ಹೊಸ ಕಂಪ್ನಿಯನ್ನ ಸ್ಟಾರ್ಟ್ ಮಾಡ್ಬೇಕು, ನನ್ನದೇ ಸಾಮ್ರಾಜ್ಯವನ್ನ ಮಾಡ್ಬೇಕು ಅಂತ ಅನ್ಕೊಳ್ಳೋರು ಹೋಗ್ಬೇಕಾಗಿರೋದು ರಾಮೇಶ್ವರನ ಜ್ಯೋತಿರ್ಲಿಂಗಕ್ಕೆ. ಇನ್ನು ಯಾರ್ಯಾರಿಗೆ ಮನೆಯಲ್ಲಿ ಶಾಂತಿ ಬೇಕು, ನೆಮ್ಮದಿ ಬೇಕು, ಜೀವನದಲ್ಲಿ ನೀನು ಬೇಡಪ್ಪ, ನಾನು ಆರಾಮಾಗಿರ್ಬೇಕು, ಲೈಫಲ್ಲಿ ಸೆಟಲ್ ಆದ್ರೆ ಸಾಕು ಅಂತ ಅನ್ಕೊಳ್ಳೋರು ಹೋಗ್ಬೇಕಾಗಿರೋದು 12ನೇ ಜ್ಯೋತಿರ್ಲಿಂಗವಾದಂತಹ ಕೃಷ್ಣೇಶ್ವರನ ದೇವಸ್ಥಾನಕ್ಕೆ. ಸೊ ಇದೇ ರೀತಿ ನಿಮ್ಮ ಜೀವನದಲ್ಲಿ ಆಗ್ತಾ ಇರೋಂತ ಎಲ್ಲಾ ಪ್ರಾಬ್ಲಮ್ಗೂ ಈ ಆರ್ಡರ್ ಅಲ್ಲಿ ನೀವು ಜ್ಯೋತಿರ್ಲಿಂಗಗಳ ದರ್ಶನ ಮಾಡೋದ್ರಿಂದ ನಿಮ್ಮ ಎಲ್ಲಾ ಪ್ರಾಬ್ಲಮ್ಗೂ ಉತ್ತರ ಸಿಗತ್ತೆ.